मोहित अल्ताफ जो है ये डेडिकेटेड मैनेजमेंट विजन रखने वाले कैंडिडेट मोहित अल्ताफ ಹೆಬ್ಬಾಳದ ಹೊಂಗಿರಣ ಬಡವರ ಬಂಧು ಜಾತ್ಯತೀತ ಚಿಂತನೆಯ ವಿದ್ಯಾವಂತ ನಾಯಕ. नाज़रीन आदाब, अजमत टाइम्स में आप तमाम का खैर मक़दम है। बेंगलुरु के हेब्बाल हल्के में केम्पेगौड़ा की जन्मदिन तकरीब का शानदार पैमाने पर इनेकाद अमल में लाया गया। इस मौके पर ड्रामा और डांस प्रोग्राम भी मुनक़िद किए गए। इस प्रोग्राम में साबिक़ा वज़ीर आला कुमारस्वामी के अलावा जनता दल सेकुलर के रियासती सदर सीएम इब्राहिम ने भी शिरकत की। इस प्रोग्राम को मोहित अल्ताफ जेडीएस कायद ने मुनक़िद किया था। प्रोग्राम में साबिक़ा वज़ीर बंडेप्पा काशमपुर, जेडीएस कायद जफरुल्लाह के अलावा चिकरंगेगौड़ा, राजशेखर, सैयद अल्ताफ, अब्दुल हकीम खान उर्फ बाबू वगैरह मौजूद थे। इस मौके पर सैयद फजल अहमद ने भी जनता दल में शमूलियत इख्तियार की। मज़ीद तफसीलात आप वीडियो में मुलाहिज़ा कर सकते हैं। ಕೆಂಪೇಗೌಡರು ಚಿಕ್ಕರಂಗೇಗೌಡರು ಭಾಷಣ ಮಾಡ್ತಾ ಹೇಳಿದ್ರು, ನೀರಾವರಿಯ ಬಗ್ಗೆ ಯಾರಿಗೆ ಮಣ್ಣಿನ ಮೇಲೆ ಮಮತೆ ಇರುತ್ತೋ ಅವರಿಗೆ ನೀರಾವರಿ ಬಗ್ಗೆ ಚಿಂತೆ ಇರುತ್ತೆ. ಕರ್ನಾಟಕ ರಾಜ್ಯದಲ್ಲಿ ಎರಡು ಮಹಾನ್ ನಾಯಕರನ್ನ ಜನ್ಮ ಕೊಟ್ಟಂತ ಈ ನಾಡು ನೀರಾವರಿ ಬಗ್ಗೆ ಚಿಂತೆ, ಒಂದು ಶ್ರೀಮಾನ್ ಕೆಂಪೇಗೌಡರು, ಎರಡನೇದು ಶ್ರೀಮಾನ್ ದೇವೇಗೌಡರು ಅನ್ನಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಇದೇ ಜಾಗದಲ್ಲಿ 94ರಲ್ಲಿ ನಾನು ದೇವೇಗೌಡರು, ಕೃಷ್ಣಪ್ಪ XMLA ಪಾಪ ಇನ್ನು ಜೀವಂತ ಆಗಿದ್ದಾನೆ, ದೊಡ್ಡ ಸಭೆ ಆವತ್ತು ಸೋಮಣ್ಣವರಿದ್ರು. ಆವಾಗಿನ ಕಾರ್ಪೊರೇಷನ್ ಆಡಳಿತ ಏನಿತ್ತು, ಆವಾಗ ಯಾವ ರೀತಿ ಕೆಲಸ ನಡೀತಿತ್ತು, ಭ್ರಷ್ಟಾಚಾರ ಹೇಗಿತ್ತು, ಈಗ ಭ್ರಷ್ಟಾಚಾರ ಏನಿದೆ, ಅಲ್ಲಿ ಶಿವರಾಜ್ ಕೂತಿದ್ದಾನೆ ಲಾಸ್ಟ್ ಅಲ್ಲಿ ಎದ್ದ ITC ಫ್ಯಾಕ್ಟರಿ ವರ್ಕರ್, 4,000 ರೂಪಾಯಿ ಸಂಬಳ. ಯಲಹಂಕ ಬೈ ಎಲೆಕ್ಷನ್ ಅಲ್ಲಿ ಅವನಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿದಾಗ ಒಬ್ರು ದೊಡ್ಡ ಸಾಹುಕಾರರು ಬಂದು 50 ಲಕ್ಷ ರೂಪಾಯಿ ಹೇಳಿದ್ರು. ದಳ ದುಡ್ಡಿಗೆ ಟಿಕೆಟ್ ಮಾರಲ್ಲ, ಒಬ್ಬ ಬಡವನ ಮನೆಗೆ ಟಿಕೆಟ್ ಕೊಡ್ತೇವೆ. 64,000 ಓಟ್ನಿಂದ ಗಿನ್ನೆಸ್ ಬುಕ್ ರೆಕಾರ್ಡ್ ನಲ್ಲಿ ಶಿವರಾಜ್ ಗೆದ್ರು. ಅದೇ ದೇವೇಗೌಡರ ಆಡಳಿತದ ಗುಣದ ಫಲ. ಆದ್ರಿಂದ ಇವತ್ತು ಈ ಜಯಂತಿ ಉತ್ಸವ ಇರೋದ್ರಿಂದ ನಾನು ರಾಜಕಾರಣವನ್ನು ಜಾಸ್ತಿ ಮಾತಾಡಕ್ ಹೋಗಲ್ಲ. ಜನತಾದಳದ ಆಶ್ರಯದಲ್ಲಿ ಒಂದು ದಿನ ಮುಂಚಿತವಾಗಿ ಇವತ್ತೇನು ಕಾರ್ಯಕ್ರಮವನ್ನು ಈ ಮೈದಾನದಲ್ಲಿ ಹಮ್ಮಿಕೊಂಡಿದ್ದಾರೆ. ತಾವೆಲ್ಲರೂ ಸಾಯಂಕಾಲ 5:15 ಗಂಟೆಯಿಂದ ಈ ಒಂದು ಮೈದಾನದಲ್ಲಿ ನೆರೆದಿದ್ದೀರಿ. ಹೆಚ್ಚಿನ ಸಂಖ್ಯೆಯಲ್ಲಿ ಈ ಭಾಗದ ತಾಯಂದಿರು, ಸಹೋದರಿಯರು ತಾವೆಲ್ಲರೂ ಯಾವ ಕಾರಣಕ್ಕೆ ಇಲ್ಲಿ ಬಂದು ಇಷ್ಟು ನೆರೆದಿದ್ದೀರಿ ಅನ್ನೋದು ನನಗೆ ಗೊತ್ತಿದೆ. ವೇದಿಕೆ ಮೇಲೆ ಉಪಸ್ಥಿತಕ್ಕಂಥವರು ಎಲ್ಲ ಸುದೀರ್ಘವಾಗಿ ಮಾತನಾಡಿದ್ದಾರೆ. ಈಗಾಗಲೇ ನಮ್ಮ ಮೊಹಿತ್ ಅಲ್ತಾಫ್ ಅವರು ಅವರ ಕೆಲವು ಭಾವನೆಗಳನ್ನೇನು ವ್ಯಕ್ತಪಡಿಸಿದ್ದಾರೆ. ನಾವು ಈ ಒಂದು ವೇದಿಕೆಯ ಆಸೀನರಾಗೋದಕ್ಕಿಂತ ಮುಂಚೆ ಕೆಂಪೇಗೌಡರ ಪ್ರತಿಮೆಯನ್ನೇನು ನಿಲ್ಲಿಸಿದ್ದಾರೆ. ಇಲ್ಲಿ ಕೆಂಪೇಗೌಡರ ಪ್ರತಿಮೆಗೆ ಪುಷ್ಪಾರ್ಚನೆಯನ್ನು ಮಾಡಿ ಎಲ್ಲ ನಮ್ಮ ನಾಯಕರು ಏನು ಮಾತನಾಡಿದ್ದಾರೆ. ಈಗ ಕೊನೆಯದಾಗಿ ನಾನು ಇಲ್ಲೇನು ಮಾತನಾಡಲಿಕ್ಕೆ ನಿಂತಿದ್ದೇನೆ. ದಯವಿಟ್ಟು ಇವತ್ತು ಭಾಗದ ನನ್ನ ಬಡ ತಾಯಂದಿರು, ಎಲ್ಲ ಸಮಾಜಕ್ಕೆ ಸೇರಿರ್ತಕ್ಕಂಥವ್ರು, ಅದು ಒಂದು ಸಮಾಜಕ್ಕೆ ಸೀಮಿತ ಅಲ್ಲ. ರೈತ ನಾಯಕ ಅವರನ್ನ ಬಗ್ಗು ಬಡಿದು ನಿಜವಾದ ಈ ನಾಡಿನ ಮಣ್ಣಿನ ಮಕ್ಕಳು
ಈ ನಾಡಿಗೋಸ್ಕರ ಯಾರು ಪ್ರಾಣ ಕೊಡ್ತಾರೆ ಅಂತವ್ರನ್ನ ನಮ್ಮ ನಾಯಕರನ್ನಾಗಿ ಮಾಡ್ಕೋಬೇಕೇ ವಿನಃ ನಮಗೆ ಕನ್ನಡ ಬೇಡ, ರಾಷ್ಟ್ರ ಕವಿ ಬೇಡ, ನಾಡ ಗೀತೆ ಬೇಡ, ನಮಗ್ ಕರ್ನಾಟಕ ಬೇಡ ಅಂತ ಹೇಳುವಂತ ದೇಶ ದ್ರೋಹಿಗಳು ಯಾರಿದ್ದಾರೆ, ಆ ದೇಶ ದ್ರೋಹಿಗಳಿಗೆ ನೀವು ಒಂದೊಂದು ಬ್ಯಾಲೆಟ್ ಅನ್ನು ಕೂಡ ಬುಲೆಟ್ ರೀತಿಯಲ್ಲಿ ನೀವು ಹೊಡೆದಾಗ ಮಾತ್ರ ನೀವು ಮತ್ತೆ ನಮ್ಮ ಟಿಪ್ಪು ಸುಲ್ತಾನ್ ರವರ ಕಾಲದ ಆ ಸುವರ್ಣ ರಾಜ್ಯವನ್ನ ಕಾಣೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ನಿಜವಾಗಿ ಬಹಳ ಅದೇ ರೀತಿ ನಾನು 2013ರಲ್ಲಿ ಕುಮಾರಣ್ಣವರಿಗೆ ಬೆಂಗಳೂರ ಸರ್ವಜ್ಞನಲ್ಲಿ ನನಗೆ ಕ್ಯಾಂಡಿಡೇಟ್ ಮಾಡಿ ನನಗೆ ಕಂಟೆಸ್ಟ್ ಮಾಡಿಸಿದ್ರು. ಅದಾದ ನಂತರ ಹಲವಾರು ನನಗೆ ಒಂದು ಅಧಿಕಾರ ಕೊಟ್ಟಿದ್ರು, ರಾಜ್ಯದ ಅಲ್ಪಸಂಖ್ಯಾತರ ಮಾಡಿದ್ರು, ಅಧ್ಯಕ್ಷರು ಮಾಡಿದ್ರು. ನನಗೆ ನಾನು ಹೇಗೆ ಇಷ್ಟಪಡ್ತೀನಿ ನಮಗೆ ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವದ ತಮ್ಮೆಲ್ಲರಿಗೆ ಹಾರ್ದಿಕ ಶುಭಾಶಯಗಳು ಕೋರು. ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರೇ, ಪಕ್ಷದ ರಾಜ್ಯದ ಅಧ್ಯಕ್ಷರು, ಹಿರಿಯರು, ಸಿಎಂ ಇಬ್ರಾಹಿಂ ಸಾಹೇಬ್ರೆ ಮತ್ತೆಲ್ಲ ನಮ್ಮ ಪಕ್ಷದ ಹಿರಿಯ ನಾಯಕರೇ ಮತ್ತು ಈ ಭಾಗದ ಎಲ್ಲ ನಮ್ಮ ಕಾರ್ಪೊರೇಟರ್ ಹಿಡ್ಕೊಂಡು ಅಷ್ಟು ಲೀಡರ್ಸ್. ದಟ್ ಇಸ್ ದ IT ಹಬ್ ಅಂತ ಹೇಳ್ತಾರೆ. ಈ IT ಹಬ್ ಈ ಬ್ಯಾಂಗ್ಳೂರ್ನ ಗುರುತು ಆಗ್ಬೇಕಾದ್ರೆ ಇದಕ್ಕೆ ಮೂಲ ಕಾರಣಕರ್ತರು ಯಾರು, ಇದನ್ನ ತಾವೆಲ್ಲರೂ ತಿಳ್ಕೋಬೇಕಾಗತ್ತೆ. ಇನ್ಯಾರು ಇಲ್ಲ. ದೇ ನಾಡಪ್ರಭು ನಾಡಪ್ರಭು ಕೆಂಪೇಗೌಡರ ದಾನ. ಅದು ಔಟ್ ಪ್ಲೇಟ್ನಲ್ಲಿ ಆಗಿದ್ದು, ಮೇಕಲ್ ಸರ್ಕಲ್ ಬ್ರಿಡ್ಜ್ ಇರ್ಬೋದು, ಅದು ಔಟ್ ಪ್ಲೇಟ್ನಲ್ಲಿ ಆಗಿದ್ದು. ಹಲವಾರು ಕೆಲಸ ಮಾಡ್ಕೊಂಡಿದ್ರು JDS ಪಕ್ಷ. ಈ ಗ್ರೌಂಡ್ ಇರ್ಬೋದು, ಅವಾಗ ಈ ಗ್ರೌಂಡ್ ಬೇರೆ ಪಕ್ಷವರು ಸೇಲ್ ಮಾಡಿಬಿಟ್ಟಿದ್ರು. ಅವಾಗ JDS ಗೌರ್ಮೆಂಟ್ ಇದ್ರು, ಇಲ್ಲಿ JDS ಪಕ್ಷದ ಶಾಸಕರಿದ್ರು, ಅವ್ರಿಗೆ ಗ್ರೌಂಡ್ ಉಳಿಸ್ಕೊಟ್ರು ನಮಗೆ. ಅದಕ್ಕೆ ನಾವು ಕುಮಾರಣ್ಣನಿಗೆ आपने ये फैसला क्यों लिया जनता दल में शामिल होने का? देखिए, मैं आपको ये बताना चाहता हूँ कि जो कांग्रेस जो पहले जो इंदिरा गांधी टर्म के और नेहरू जी से जो बनी थी वो कांग्रेस आज से रही. और सबसे बड़ी चीज़ मुझे देवेगौड़ा जी और कुमार स्वामी जी और कि हमारे सीएम इब्राहिम साहब की मुझे आइडियोलॉजी पसंद आई. इंशाअल्लाह ताला ये लोग भरपूर इस बार अक़लियत मुस्लिम लेंगे, ये भरोसे से बना हूँ. और इंशाअल्लाह मैं अल्लाह के ऊपर भरोसा करूँगा. इंशाअल्लाह इस बार हमारे लीडर जो हैं श्री कुमार स्वामी जी आज नेक्स्ट हमारे चीफ मिनिस्टर होंगे. इसको खबर कहता हूँ. सबसे बड़ी खुशी क्या है मुझे, आज बहुत बड़ा दिन था जो केंपेगौड़ा जयंती में आज मुझे इतना बड़ा मुकाम मिला, इतना बड़ी इज्जत मिली मुझे. इंशाअल्लाह ताला मैं ये चीज़ को मैं ध्यान रखूँगा और आगे पार्टी को बढ़ाने की मैं कोशिश करूँगा. आप क्या कहना चाहते हैं? मोहित अल्ताफ जो है ये एजुकेटेड, दानिशमंद, विजन रखने वाले कैंडिडेट कुमार स्वामी जी और इंशाल्लाह इस बार मैं बहुत से अपील करता हूँ. ಡಾಕ್ಟರ್ ಸೈಯದ್ ಮೋಹಿತ್ ಅಲ್ತಾಫ್ ಹೆಬ್ಬಾಳದ ಹೊಂಗಿರಣ, ಬಡವರ ಬಂಧು, ಜಾತ್ಯತೀತ ಚಿಂತನೆಯ ವಿದ್ಯಾವಂತ ನಾಯಕ. ಜನಸೇವೆಯನ್ನೇ ಉಸಿರಾಗಿಸಿಕೊಂಡು ಹಗಲಿರುಳು ದುಡಿಯುತ್ತಿರುವ ಅಪರೂಪದ ಜನಸೇವಕ. ಡಾಕ್ಟರ್ ಸೈಯದ್ ಮೋಹಿತ್ ಅಲ್ತಾಫ್ ವೃತ್ತಿಯಲ್ಲಿ ವಕೀಲರು. BA, LLB, LLM ಪದವಿ ಬಳಿಕ ಸುಪ್ರೀಂ ಕೋರ್ಟ್ನಲ್ಲಿ ವಕೀಲ ವೃತ್ತಿ ಆರಂಭಿಸಿ 12 ವರ್ಷ ಸೇವೆ ಸಲ್ಲಿಸಿದ ಪ್ರಗತಿಪರ ಚಿಂತಕ. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಉನ್ನತ ಮಟ್ಟದ ವಿದ್ಯಾಭ್ಯಾಸ ನೀಡಲು ಆನೇಕಲ್ನ ಸಿಂಗೇನ ಅಗ್ರಹಾರದಲ್ಲಿ NA ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಅನ್ನು ಸ್ಥಾಪಿಸಿ LLB, PUC, BA ಜರ್ನಲಿಸಂ ಪದವಿಗಳನ್ನು ಆರಂಭಿಸಿ ಗ್ರಾಮೀಣ ಮಕ್ಕಳ ಪಾಲಿನ ಆಶಾಕಿರಣವಾದರು. ಇನ್ನು ಹಳ್ಳಿಯ ಜನರಿಗೆ ಉತ್ತಮ ವೈದ್ಯಕೀಯ ಸೌಲಭ್ಯ ಕಲ್ಪಿಸುವ ಸಲುವಾಗಿ ತಮ್ಮ ತಾಯಿ ನಸೀಮುನ್ನಿಸಾ ಅವರ ಸ್ಮರಣಾರ್ಥ
ಆಸ್ಪತ್ರೆ ನಿರ್ಮಿಸಿ ಬಡವರಿಗೆ ಉಚಿತ ಚಿಕಿತ್ಸೆ ನೀಡಿ ಸೇವೆಯಲ್ಲೇ ಸಾರ್ಥಕತೆ ಕಾಣುತ್ತಿದ್ದಾರೆ ಡಾಕ್ಟರ್ ಮೋಹಿತ್ ಅಲ್ತಾಫ್. ಅಲ್ಪಸಂಖ್ಯಾತ ಸಮುದಾಯದ ಆರ್ಥಿಕ ಸಾಮಾಜಿಕ ಸ್ಥಿತಿಗತಿಗಳ ಬಗ್ಗೆ ಆಳವಾದ ಅಧ್ಯಯನ ಮಾಡಿ ಭೋಪಾಲ್ ವಿಶ್ವವಿದ್ಯಾಲಯದಿಂದ ಪಿಎಚ್ಡಿ ಪದವಿ ಪಡೆದ ಸಾಧಕ. ಕರುನಾಡಿನ ಹೆಮ್ಮೆ, ಅಪರೂಪದ ರಾಜಕಾರಣಿ, ಮಣ್ಣಿನ ಮಗ, ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಹಾಗೂ ಕನ್ನಡದ ಕಣ್ಮಣಿ ಎಚ್.ಡಿ. ಕುಮಾರಸ್ವಾಮಿಯವರ ಜಾತ್ಯತೀತ ಚಿಂತನೆ, ದೂರದೃಷ್ಟಿತ್ವದಿಂದ ಪ್ರಭಾವಿತರಾದ ಡಾಕ್ಟರ್ ಮೋಹಿತ್ ಅಲ್ತಾಫ್ 2012ರಲ್ಲಿ ಜೆಡಿಎಸ್ ಸೇರ್ಪಡೆಗೊಂಡರು. 2013ರಲ್ಲಿ ವಿಧಾನಸಭಾ ಚುನಾವಣಾ ಕಣಕ್ಕೆ ಧುಮುಕಿದರು.